ಬೆರೆಯುವ ಕಾರಣ ಮೈ ತುಂಬ ಮಾತು ಮುಂದೆ ಕೇಳ್ಬೇಕಾದ ಇಂದ ಮಾತು ಆಹೋ ಮಾತಿನ ಮಲ್ಲೆ ನಿನ್ನ ನುಡಿಗಳಮ್ಮ ನಾನು ಬಲ್ಲೆ ನಿನ್ನ ನುಡಿಗಳಮ್ಮ ನಾನು ಎಷ್ಟು ಮಾತಾಡ್ತಿ ಕೇಳದಲ್ಲೇ ಸ್ತ್ರೀಯಳೇ ನಿನ್ನ ಚರಿತ್ರೆಯ ಪುಟವನ್ನು ತಿರುಗಿಸಿ ನೋಡಿದರೆ ಕಾಣದೆ ಅಮ್ಮ ಋಷಿ ಆಗಬೇಕೆಂದು ಘೋರ ತಪೋನ ಆಚರಿಸುವಾಗ ವಿಶ್ವಾಮಿತ್ರ ಮುನಿಯಲ್ಲಿ ನಿನ್ನ ಕಾಮವನ್ನು ಪ್ರೀತಿಸಿ ಆತನ ಬಡಿಯಂತ ವರವನ್ನ ಹಾಳು ಮಾಡಿ ವಿಶ್ವಾಮಿತ್ರ ಮುನಿಯಲ್ಲಿ ನಿನ್ನ ಸುಖ ಸಂಸಾರವನ್ನ ಮಾಡಿ ಶಕುಂತಿ ಎಂಬ ಮಗುವಿಗೆ ತಾಯಿಯಾಗಿ ಕಾನಾನದಲ್ಲಿ ಶಕುಂತಿಯನ್ನು ಪ್ರದರ್ಶನ ಮಾಡಿ ನಿನ್ನ ಪುರಕ್ಕೆ ತೆರಳಿದೆ. ನಿನ್ನ ದೇಹ ಸುಖಕ್ಕೆ ಮನಗೊಡವಳ ಹೊರ್ತು ಕಷ್ಟ ಸುಖಕ್ಕೆ ಮಾನ ಮರಿದ ಮನಗೊಡವಳಲ್ಲ. ನಿನ್ನ ಕಪಟ ಮಾಯವು ನನ್ನಲ್ಲಿ ನಡೆಯುವುದಲ್ಲ ಸುರೇಂದ್ರ ನಾರಿ ರಾಮ. ಸಾಧ್ಯ ಮಾಡಿಕೊ. ಸಾಧ್ಯವಾಗಲಿಲ್ಲ ನನಗ. ಯಾವಾಗ ಮಾಡಿಕೊಳ್ಳಿ? ಯಾವಾಗ ಆಗದಿಲ್ಲ ನನಗ. ಆ ಶಿವನವನ್ನು ಒಲಿಸಿಕೊಳ್ಳಕ್ಕೆ ಬಂದಿರೋ ನನಗ. ಹತ್ತಿರ ಬಾ. ಹತ್ತಿರ ರಾಮ. ಮೇನಕ ಬರುವೆಯಾ? ಸಾಧ್ಯವಿಲ್ಲ ಮೇನಕ. ಸಾಧ್ಯವಿಲ್ಲ. ಮೇನಕ ಛಮದಾಗ್ನಿ ತನಯ ಹೇಳುವಿನ ಕೇಳು ಇನ್ನೊಂದು ಸ್ತ್ರೀ ಸುಖದ ವಿಷಯ. ರಾಮ ಭಾರ್ಗವ ಇಂದ್ರನು ಮಧ್ಯರಾತ್ರಿಯಲ್ಲಿ ಎದ್ದು ಕೋಳಿಯಾಗಿ ಕೂಗಿ ಅವನ ಗತಿ ಏನಾಯ್ತು ಮೇನಕ? ಆ ಹಲ್ಲೆಯೊಂದಿಗೆ ಸಂಭೋಗ ಪಡೆಯಲಿಲ್ಲವೇ? ಅವನ ಗತಿ ಏನಾಯ್ತು ಮೇನಕ? ಏನಾಯ್ತು ನಿನಗೆ ಗೊತ್ತಿರಲ್ಲ ಮೇನಕ? ರಾಮ ತನ್ನ ಮಗನಾದ ಗೌತಮನನ್ನು ಸ್ಥಾನಕ್ಕೆ ಕಳಿಸಿ ಏಕೆಯ ಜೊತೆಗೆ ಸುಖವನ್ನು ಪಟ್ಟನು. ಅವನಂತ ಕಾಮಂತನಲ್ಲಿ ಭಾರ್ಗವ ರಾಮನು. ಹೌದೇ? ಹೌದು ಮೇನಕ. ನನ್ನ ಪ್ರೀತಿಯನ್ನು ಒಪ್ಪಿಕೋ, ಎನ್ನ ಪ್ರೀತಿಯನ್ನು ನಿರಾಕರಿಸಬೇಡ ರಾಮ. ಕಾಮ ಮದ ಏರಿದ ಮಂಕು ಸ್ತ್ರೀಯಳೇ, ಗೌತಮ ಮುನಿಯನ್ನು ಕಾಮನ್ನನಾದ ಇಂದ್ರನ ಮಧ್ಯರಾತ್ರಿ ಕೋಳಿಯಾಗಿ ಕೂಗಿ ಆತನ ನದಿಯ ಸ್ನಾನ ಮಾಡಕ್ಕೆ ಮೋಸದಿಂದ ಹೋಗುವಂತ ಮಾಡಿ ಸ್ವರ್ಗದಿಂದ ದರೆಗಿಳಿದು ಬಂದು ಭದ್ರತೆ ಶಿರಮಣಿಗಳದ ಎಲ್ಲ ದೇವಿಗೆ ಸಂಭೋಗ ಮಾಡಿ ಗೌತಮ ಮುನಿಯ ರುಚಿಯ ಶಾಪ ಬೆಟ್ಟನಾಗಿ ಮೈ ತುಂಬ ಏನನ್ನು ಬೆಳೆಸಿಕೊಂಡರು. ರಾಮ ಅದು ಯಾತಕ್ಕೆಂದರೆ ಶಾಪ ಇಂದ್ರನ ಎತ್ತಿಗೇರಿ ನೀಟಾದ ಸ್ತ್ರೀಗಳನ್ನು ಬೆರೆಯುವ ಕಾರಣ ಮೈ ತುಂಬ ಏನುಗಳನ್ನು ಬೆಳೆಸಿಕೊಂಡರು.
ಈ ಸರಿಯಾದ ಪುರುಷನು ನಿನ್ನ ಪ್ರೀತಿಗೆ ವಶವಾಗಲಾರನು, ನಿನ್ನ ಕೆಟ್ಟ ನುಡಿಗಳನ್ನು ಕೇಳಲಾರನು. ಜ್ಞಾನ ಸಂಪನ್ನನಂತೆ ಇಂಥ ಬೋಧನ ಉಪದೇಶಿಸಿ ವೈಯಾರಿ ಮಾಡಿದರೆ ಪ್ರತಿ ಮತ್ತೊಂದು ಸಾರಿ. ಭಾರ್ಗವರಾಮ, ಏನಕ ನನ್ನ ಮನಸ್ಸು ನಿನ್ನೆ ಮೇಲಿರುವುದು, ಅದು ಎಂದಿಗೆ ಸಾಧ್ಯವಿಲ್ಲ ಮೇನಕ. ನಿನ್ನ ಮನಸ್ಸು ನನ್ನ ಮೇಲಿಲ್ಲವೇ? ನನಗೆ ಸಾಧ್ಯವಿಲ್ಲ ಮೇನಕ. ಸಾಧ್ಯ ಮಾಡಿಕೊಳ್ಳಬಹುದು. ಅದು ಎಂದಿಗೆ ಸಾಧ್ಯವಿಲ್ಲ ಮೇನಕ. ಒಂದು ಸಲ ನಿನ್ನ ಮನಸ್ಸಿದ್ದಾಗ ನನ್ನ ಮನಸ್ಸಿರ್ಬೇಕಲ್ಲ ಮೇನಕ. ಇರಬಹುದು, ಆಗೋದಿಲ್ಲ ಮೇನಕ. ಅದು ಒಳಗಡೆ. ಅದು ಎಂದಿಗೆ ಸಾಧ್ಯವಿಲ್ಲ ಮೇನಕ. ಆ ನನ್ನ ತಾಯಿಗೆ ಮಾತು ಕೊಟ್ಟು ಬಂದಿನ ಮೇನಕ. ಕೊಟ್ಟು ಬಂದಿನ ಮೇನಕ. ಅದು ಎಂದಿಗೆ ಸಾಧ್ಯವಿಲ್ಲ ಮೇನಕ. ಆಗೋದಿಲ್ಲ ಮೇನಕ. ಸೇರಿದರೆ ಅದು ಎಂದಿಗೆ ಆಗೋದಿಲ್ಲ ಮೇನಕ. ಉಲ್ಲಾಸ ಉಲ್ಲಾಸ ನನಗೆ ಇಲ್ಲ. ಉಲ್ಲಾಸ ಉಲ್ಲಾಸ ಮುನಿವೀರನೇ, ಆ ಶಿವನ ಜಡೆಯಲ್ಲಿರುವ ಚಂದ್ರನು ಸ್ತ್ರೀ ಸುಖಕ್ಕಿಂತ ಅಧಿಕವಿಲ್ಲವೆಂದು ಗುರು ಪತ್ನಿ ತಾರೆಯನ್ನು ಮೋಹಿಸಲಿಲ್ಲವೇ ರಾಮ? ಅದರಂತೆ ನೀನೇನು ಹೆಚ್ಚಿನವನಲ್ಲ. ಎನ್ನ ಪ್ರೀತಿಯನ್ನು ಒಪ್ಪಿಕೊಂಡರೆ ನೀನು ಧೀರನು ಸುಂದರ ವೀರಾದಿ ವೀರ. ಏನೇ ವೈಯಾರಿ, ನಿನ್ನಲ್ಲ ಕಪಟ ಮಾಯವು ಬೆಟ್ಟದಷ್ಟು ಅಧಿಕವಾಗಿರುವುದು. ಇದೇ ಮೇನಕ, ರಾಮ, ಸರ್ವ ಜಗತ್ತಿಗೆ ಆಧಾರ ಕರ್ತನಾದ ಚಂದ್ರನು ಇಂದ್ರನಿಗಿಂತ ಮದಹೀನನು. ಏನೆಂದರೆ ಗುರುವಿನ ಪತ್ನಿಯಾದ ಚಂದ್ರನ ತಾರದೆ ಮೋಸದ ಕಾರಣ 1 ಮಾಸದಲ್ಲಿ 15 ದಿವಸ ಕತ್ತಲು, 15 ದಿವಸ ಸಂಪೂರ್ಣ ಬೆಳಕು. ಹೌದೇ ಮೇನಕ, ರಾಮ? ಚಂದ್ರನ ತಾರದೆ ಒಣ ಬಿಡದಿದ್ದರೆ ಅವನಿಗೆ ಸಂಪೂರ್ಣ ಬೆಳಕು ಈ ಭೂಮಿಗೆ ಪ್ರತಿನಿತ್ಯ ನೀಡಲತ್ತಿದ್ದನು. ಮೇನಕ, ಚಂದ್ರನ ಈ ರೀತಿ ಆಗಬೇಕಾದರೆ ಪರ ಎಂಡರಲ್ಲಿ ಕಾಮವನ್ನು ಪ್ರೀತಿಸಿ ಶಾಪಕ್ಕೆ ಗುರಿಯಾದನು. ಸುಂದರ, ನೀನು ಎಷ್ಟು ಇದರಿಂದ ಹೇಳಿದ್ರಿಂದ ತಂತ್ರಕ್ಕೆ ಮರಳಾಗದಿಲ್ಲ. ನೋಡಲೇ, ಹೊರಟು ಹೋಗಿ ನಿಂದೀಗಲೇ. ರಾಮ, ಮೇನಕ, ಹೊರಟು ಹೋಗುವುದಕ್ಕೆ ಬಂದಿಲ್ಲ. ಎದಕ್ಕೆ ಬಂದಿರು ಮೇನಕ? ನಿನ್ನ ತಪ್ಪವನ್ನು ಕೆಡಿಸಿ ನಿನ್ನ ಪ್ರೀತಿಯನ್ನು ಪಡೆದುಕೊಳ್ಳುವುದಕ್ಕೆ ಬಂದಿರುವೆನು. ಅದು ಎಂದಿಗೆ ನಿನ್ನಿಂದ ಆಗುದಿಲ್ಲ ಮೇನಕ. ಆಗುವುದಿಲ್ಲವೇ? ಎಂದಿಗೆ ಸಾಧ್ಯವಿಲ್ಲ ಮೇನಕ. ನನ್ನಿಂದ ನಿನ್ನಿಂದ ಆಗೋದಿಲ್ಲ ಮೇನಕ. ರಾಮ, ಮೇನಕ, ಸುಂದರ, ನೋಡು, ಎಂದಿಗೆ ಸಾಧ್ಯವಿಲ್ಲ ಮೇನಕ. ನಿನ್ನ ರೂಪ ಲಾವಣ್ಯಕ್ಕೆ ಮೆಚ್ಚಿ ಬಂದಿರುವೆನು. ನೀನು ಮೆಚ್ಚಿರುವುದನ್ನು ನಾನು ಮೆಚ್ಚಿರ್ಬೇಕಲ್ಲ ಮೇನಕ. ಮೆಚ್ಚಿ ಬಂದ ಸ್ತ್ರೀಯರನ್ನು ಒಲ್ಲೆ ಎನ್ನುವುದು ನನಗೆ ಬೇಕಾಗಿಲ್ಲ ಮೇನಕ. ಆ ನನ್ನ ತಾಯಿ ಮಾತು ಬೇಕು ಮೇನಕ. ಹೌದೇ? ಆ ನನ್ನ ತಾಯಿಗೆ ಮಾತು ಕೊಟ್ಟಿರು ಬಂದಿರು ಮೇನಕ. ರಾಮ, ಮೇನಕ,
ನನ್ನ ದೇಹಕ್ಕೆ ಸುಖ ಕೊಡು ಎಂದು ನಿಮಗೆ ಕೇಳಿದರೆ ಒಲ್ಲೆ ಒಲ್ಲೆ ಎಂದು ಹೇಳುತ್ತಿದ್ದೀರಾ? ನನ್ನ ತಾಯಿ ಎಲ್ಲಮ್ಮ ದೇವಿಗೆ ಮಾತು ಕೊಟ್ಟು ಬಂದಿರುವ ಮೇಲಕ ನಿನ್ನ ಪ್ರೀತಿಗೆ ಕಂಗೆಟ್ಟು ಹುಚ್ಚಳಾಗಿ ನಿನ್ನ ಹಿಂದೆ ಓಡೋಡಿ ಅದು ಎಂದಿಗೆ ಸಾಧ್ಯವಿಲ್ಲ ಮೇಲಕ. ನನ್ನ ಪ್ರೀತಿಯನ್ನು ನಿರಾಕರಿಸಬೇಡ ರಾಮ. ತೋರುತ್ತೋ ಏನೇ ನೀಚಳೆ ಪರಮ ಪಾಪಿಷ್ಟಳೆ. ಚಂಡ ಬಲರ್ ದಂಡ ಎಂಡು ರಾಜರ ಗಂಡ ದಂಡ ಬೋರ್ ದಂಡನಾಥ ಭಾರ್ಗವ ರಾಮನು ನಿಮ್ಮಂತ ಕಪಡಿಸಿಲ್ಲ ಬರೀಬೇಕಾಮನ್ನಲ್ಲ. ಏ ಬೆಳಕ ನನ್ನ ನನ್ನ ಎದುರುಗಡಿಗೆ ನಿಂತು ಕೇಳೋ ಮಾತುಗಳನ್ನು ಆಡಿದರೆ ನಿನ್ನ ದೇಹವನ್ನು ಚಿತ್ರ ಚಿತ್ರ ಮಾಡಿ ಹಬ್ಬಕ್ಕಾಗಿ ಗುಳಿಗೆ ಹಬ್ಬದ ಊಟವನ್ನು ಮಾಡಿ ದಂಡಿಯಾಗ್ಬಿಟ್ಟು ಬರ್ತದೆ. ಮತ್ತೆ ಮಾತನಾಡೋದು ದೂರ ನಿಂತ ಸರಿ. ಏಲಕ ರಾಮ ನಲ್ಲ ಶ್ರೀಯೇ ಬಾ. ಎಂದಿಗೆ ಸಾಧ್ಯವಿಲ್ಲ ಮೇಲಕ. ನೋಡು ನೋಡೋದಿಲ್ಲ ಮೇಲಕ. ಸುತ್ತಮುತ್ತ ನೋಡುತ್ತಿರುವರು ಎಂದಿಗೆ ನೋಡೋದಿಲ್ಲ ಮೇಲಕ. ತಿಳ್ಕೊಳ್ಳಬಹುದಲ್ಲ. ಅವರು ನೋಡಿ ನಾನು ನೋಡೋದಿಲ್ಲ ಮೇಲಕ. ನಾನು ನೋಡೋದಿಲ್ಲ ಮೇಲಕ. ಸುತ್ತಮುತ್ತ ಯಾರು ಇಲ್ಲ, ನಾನು ನೋಡುತ್ತಿಲ್ಲ ಎಲ್ಲ. ಸುತ್ತಮುತ್ತ ಯಾರು ಇಲ್ಲ, ಯಾರೋ ಸನಿಹತೆ ಎಂಬುದೆಲ್ಲ ಹಾದರೆ ಕೊಡುವೆ ಕಾಣಿಕೆ. ಸುತ್ತಮುತ್ತ ಯಾರು ಇಲ್ಲ, ಬಾರ 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 ಮುನಿ ವಂಶೋದ್ಭವ ಸಹಿಸಲಾರೆ ಹಂಗಜನ ತಾಪವ. ಕ್ಷಮಿಸಬೇಕು ಮೇನಕ. ನಾನೆಷ್ಟು ಪರಿಪರಿಯಿಂದ ಬೇಡಿಕೊಂಡರೂ ನೀನು ಒಲ್ಲೆ ಎಂದು ಧಿಕ್ಕಾರ ಮಾಡ್ತಿರುವೆಯಾ? ಹೌದು ಮೇನಕ. ರಾಮ ಮೇನಕ ನನ್ನ ಅದರಾಮೃತವನ್ನು ಸವಿದು ಎನ್ನ ದೇಹಕ್ಕೆ ಸುಖ ಕೊಡು ಎಂದು ನಿನ್ನಲ್ಲಿ ಸಾರಿ ಸಾರಿ ಬೇಡಿಕೊಳ್ಳುತ್ತೀನಿ. ಎಂದಿಗೆ ಸಾಧ್ಯವಿಲ್ಲ ಮೇನಕ. ನಲ್ಲ ಶ್ರೀಯೇ ಕೇಳ ನನ್ನ ಮಾತು ಸಲ್ಲ. ಅದು ಎಂದಿಗೆ ಸಾಧ್ಯವಿಲ್ಲ ಮೇನಕ. ಬಳಿ ಬಳಿ ರಿಯಲ ಈ ಸಾರಥಿ ಎನ್ನ ತಪಸ್ಸೆ ಕೆಡಸ ಬಂದ ಮೇನಕ ಹೊರಟು ಹೋದಳು. ನಾನಿನ್ನ ಭಕ್ತಿಯಿಂದ ಈಶನಮ್ಮ ಜಾನಿಸಿ ಪರಸವನ್ನು ಪಡೆದುಕೊಳ್ಳುವನು. ಈಶಾ ಪರಮೇಶ್ವರ ಎನ್ನ ಗೋರಟಿಗೆ ಪ್ರಸನ್ನನಾಗು. ಮಾತು ಜಮದಾಗ್ನಿ ಕುಮಾರ ಮೇನಕ ಮೆಚ್ಚಿದೆ ಮೆಚ್ಚಿದೆ ನಿನ್ನ ದೃಢ ನಿರ್ಧಾರ. ಮೇನಕ ಬ್ರಹ್ಮಚಾರಿ ಎಂದರೆ ನೀನೇ ಸರಿ. ಹೌದು ಮೇನಕ. ಆ ಪರಶವನಲ್ಲಿ ಅಪ್ಪಣೆಯನ್ನು ಪಡೆದುಕೊಂಡು ನಿನ್ನನ್ನು ಪರೀಕ್ಷೆ ಮಾಡಲಿಕ್ಕೆ ಬಂದವಳು ನಾನು. ಹೌದು ಮೇನಕ. ಇಲ್ಲಿ ನಾನೇ ಸೋತೆ, ನೀನೇ ಗೆದ್ದೆ. ಹೌದು ಮೇನಕ. ಭಾರ್ಗವರಾಮ ಆ ಪರಶುವಿನಲ್ಲಿರುವ ಪರಶನ್ನು ತೆಗೆದುಕೊಂಡು ದುಷ್ಟರನ್ನು ಸಂಹರಿಸು, ಜನರ ಕಷ್ಟವನ್ನು ನೆರವೇರಿಸು. ಭಾರ್ಗವರಾಮ ಜಗವೇ ಕೊಂಡಾಡಲಿ ನಿನ್ನ ನಾಮ. ಇನ್ನು ಇಷ್ಟದಂತಾಗಲ ಮೇನಕ. ಎನ್ನ ತಪಸ್ಸೆ ಕೆಡಸ ಬಂದ ಮೇನಕ ಹೊರಟು ಹೋದಳು. ನಾನು ಇನ್ನ ಭಕ್ತಿಯಿಂದ ಈಶನಮ್ಮ ಧ್ಯಾನಿಸಿ ಪರಶವನ್ನು ಪಡೆದುಕೊಳ್ಳವನು. ಪರಮೇಶ್ವರ ಶಿವನಲಿದರೆ ಬಲವಿಲ್ಲ, ಅರಮುರಿದರೆ ಬದುಕಿಲ್ಲ. ಶಿವನಿಲ್ಲದೆ ಹರನಿಲ್ಲದೆ ಗತಿಯಾರು ನಮಗಿಲ್ಲ. ಪರಮೇಶ್ವರ ಗಂಗಾ
ಪ್ರಬಲ ಶ್ರೀಶ ಪರಮೇಶ್ವರ. ಭಾರ್ಗವ, ದೇವಾ ಕೇವಲ ಅರ್ಧ ತಾಸಿನಲ್ಲಿ ಎನ್ನನ್ನು ಒಲಿಸಿಕೊಳ್ಳಬೇಕಾದರೆ ನಿನ್ನ ದೃಢವಾದ ಭಕ್ತಿಗೆ ಮೆಚ್ಚಿ ನಾನು ಪ್ರತ್ಯಕ್ಷನಾಗಿರುವೆನು. ನಿನಗೆ ದಾವ ವರಬೇಕು, ಬೇಡು ಭಾರ್ಗವ, ತಕ್ಷಣವೇ ನಾನು ದಯಪಾಲಿಸುವೆನು. ದೇವ ಜಗದೇಶ್ವರ ಗಂಗಾಧರ ಉಮಾಮಹೇಶ್ವರ, ನಿನಗೆ ತಿಳಿಯದು ಕಾರ್ಯವು ಯಾವುದಿರುವುದು. ಈ ಭೂಲೋಕದಲ್ಲಿ ಕ್ಷತ್ರಿಯ ಕುಲಮನದ ಕಾರ್ತವೀರ ಅರ್ಜುನನು ಈ ಸಜ್ಜನನು ಅಹಂಕಾರ ಸಾಧಿಸುತ್ತಿರುವನು. ಅವನ ಸಂಹಾರಕ್ಕಾಗಿ ನಿನ್ನ ತ್ರಿಶೀಲವನ್ನು ಎಲೆಗೆ ಪೊರಸುವನ್ನಾಗಿ ದಯಪಾಲಿಸು ದೇವ. ಅವನ ನಾನು ಸೆಜೆಬಡದು ಆತ ನಂತರ ನಿನಗೆ ತಂದು ಒಪ್ಪಿಸುವನು ದೇವ. ಇಷ್ಟೇ ನೋಡಿ ಎನ್ನಯ್ಯ ಪುಣ್ಣಪ್ಪ. ಭಾರ್ಗವ, ನಿನ್ನ ಇಚ್ಛೆಯಂತೆ ಎನ್ನ ತ್ರಿಶೂಲವನ್ನು ನಿನಗೆ ಪರುಷವನ್ನಾಗಿ ಮಾಡಿಕೊಡುವೆನು. ಪರಮಾತ್ಮ ಪರಮಾತ್ಮ ನೀನು ದಾರಿಗಾದರೂ ವಚನ ಕೊಡುವ ಮುನ್ನವೇ ಆಲೋಚನೆ ಮಾಡಿ ವಚನ ಕೊಡಬೇಕು. ಹಾಗಾದರೆ ತೆಗೆದಿಕೋ ಭಾರ್ಗವ, ಜಗವೇ ಕೊಂಡಾಡಲಿ ನಿನ್ನ ಪರಾಕ್ರಮವ. ಭಾರ್ಗವ, ಇಲ್ಲಿಯವರೆಗೂ ಭಾರ್ಗವ ರಾಮನೆಂಬ ನಿನ್ನ ನಾಮವು ಇಲ್ಲಿಂದ ಪರಶುರಾಮ ಎಂದು ಯುಗ ಯುಗಾಂತರವು ಕೊಂಡಾಡುವುದು. ರಾಮ ಶತ್ರುವಿನೋ ತೋರಿಸು ನಿನ್ನ ಪರಾಕ್ರಮ. ಓ ದೇವ ಪರಮಾತ್ಮ, ಈ ಜಗದಲ್ಲಿ ನೀನೇ ಹೊರ್ತು ಮತ್ತೇನಿದೆ? ಈ ನಿನ್ನ ನಾನಿನ್ನ ಹೋಗಿ ಬರುವ ದೇವ. ಇಷ್ಟೇ ನೋಡು ಎನ್ನಯ್ಯ ಪಿನ್ನಪ್ಪ. ಪರಶುರಾಮ, ಶತ್ರುವಿನೋ ತೋರಿಸು ನಿನ್ನ ಪರಾಕ್ರಮ. ವರ ಶಿವನ ಕರದಲ್ಲರುವ ತ್ರಿಶೀಲವು ಮೆರೆಯುವ ತ್ರಿಶೀಲವು ಎನ್ನ ಕರದಲ್ಲಿ ಪರಸವಾಗಿ ಪಡೆದನು. ಈ ಭೂಮಂಡಲ ದೋಳು ನಾನೇ ಗಂಡುಗಲಿ ಎಂದು ತಾಂಡವಾಡಿಸುವ ಸವರ ಭುಜ ಬಲವುಳ್ಳ ಕಾರ್ತಿವೀರ ಅರ್ಜುನನ್ನು ಎನ್ನ ಪರಶಿವನಿಂದ ದಮಸ್ಯ ಮಾಡುವುದಕ್ಕೆ ಬರ್ತಿರುವನೆಂದು ಆ ಮದ ಮೂರ್ಖನಾದ ಕಾರ್ತಿವೀರ ಅರ್ಜುನನಿಗೆ ತಿಳಿಸುವಂತೆ ನಾನು ಸಾರಥಿ. ಒಕ್ಕರಣೆ ಕ್ಯಾಂಪ್ ಬಸವರಾಜ ಇವರು, ಮ್ಯಾನೇಜರ್ 100 ರೂಪಾಯಿ. ಸಾಮಾನ್ ರಾಜಾ ಸಾಬ್ ಇವರು, ಮ್ಯಾನೇಜರ್ ಭೀಮನಗೌಡ 100 ರೂಪಾಯಿಗಳನ್ನು ಕಾಣಿಕೆಯಾಗಿ ಕೊಟ್ಟಿರುತ್ತಾರೆ. ಸಾಮಾನ್ ರಾಜಾ ಸಾಬ್ ಇವರು ಹಾರ್ಮೋನಿಯಂ ಮಾಸ್ಟರ್ ಇರತಕ್ಕಂಥ ಪಂಪಯ್ಯ ಸ್ವಾಮಿ 100 ರೂಪಾಯಿ ಕೊಟ್ಟಿರ್ತಾರೆ. ಅದೇ ರೀತಿ ಉಪ್ಪಾರ ಶರಣಪ್ಪ ಇವರು ಕೂಡ ಹಾರ್ಮೋನಿಯಂ ಮಾಸ್ಟರ್ ಇರತಕ್ಕಂಥ ಪಂಪಯ್ಯ ಸ್ವಾಮಿ ಅವರಿಗೆ 100 ರೂಪಾಯಿಗಳನ್ನು ಕಾಣಿಕೆಯಾಗಿ ಕೊಟ್ಟಿರ್ತಾರೆ. ಕಾಣಿಕೆ ಸಲ್ಲಿಸಿದಂತ ಭಕ್ತಾದಿಗಳಿಗೆ ಆ ಗುರುಪುಟ್ಟರಾಜನು ಐಶ್ವರ್ಯ ಆರೋಗ್ಯ ಕೊಟ್ಟು ರಕ್ಷಿಸಲೆಂದು ಬೇಡಿಕೊಳ್ಳುತ್ತೇನೆ. ಪಾಕಿಸ್ತಾನ ಸಂಘಾತಗಳನ್ನು ತರಿಸಿಕೊಂಡು ಮಾಡಿದ ಪಾಪ ಪರಿಹಾರ ಆಗೋದಕ್ಕೆ ಜಾಗ್ರದಿಂದ ನದಿಗೆಂದು ಹೋಗೋಣ ನಡೆಸಾರಿದ. ರೇಣುಕಾದೇವಿ, ಈ ಮುತ್ತು ರತ್ನದ ಗಟ್ಟು ಯಾರದಾಗಿರಬಹುದು? ನದಿಯ ದಂಡೆ ಮೇಲೆ ಸ್ನಾನ ಮಾಡಲು ಬಂದು ಇದನ್ನು ಬಿಟ್ಟೋಗಿರಬಹುದೇ? ಇದರ ಗಡುವೆ ನನಗೇತಕ್ಕೆ ಬೇಕು? ನನ್ನ ಪತಿ ದೇವರ ಪೂಜೆಗೆ ಜಲವನ್ನು ತೆಗೆದುಕೊಂಡು ಹೋಗುವೆನು. ರಾಜ್ಯದ ಬೆಲೆ ಬಾಳ್ಯವದಿಲ್ಲದ ಆಭರಣವು ಕಳ್ಳತನ ಮಾಡುವುದಕ್ಕೆ ಬಂದೀಯಾ? ಚೋರತನದಿ ಇಂದ ಓರಿಪೆಯೇ, ಚೋರತನದಿ ಇಂದ ಓರಿಪೆಯೇ, ತಾತ್ಯ
ಕಳುವು ಮಾಡಲಿಕ್ಕೆ ಬಂದವಳಲ್ಲ ನಾನು. ಯಾಕೆ ಬಂದಿರುವೆ? ಇದಕ್ಕಿಂತ ಶತಪಾಲು ಆಭರಣವನ್ನು ನನ್ನ ತಂದೆ ಅರಮನೆಯಲ್ಲಿ ಕಂಡವಳು ನಾನು. ಕಾರ್ತವೀರ ಇನ್ನೊಮ್ಮೆ ಆಡದಿರಿಂದ ನುಡಿಯ ಬೀದಿಯಲ್ಲಿ ಸಂಚರಿಸುವ ಬೆಚ್ಚಗೆಯಂತೆ ನಾರಿಬಡಿಯನ್ನು ಉಟ್ಟವಳೆ. ನಮ್ಮ ಮತಕ್ಕೆ ಲಕ್ಷದಷ್ಟು ಬೆಲೆ ಬಾಳುವ ಚಿನ್ನದ ಆಭರಣ ಕಂಡಿರುವೆಯಾ? ನಿನ್ನ ನಡೆದಷ್ಟು ಬೆಂಕಿ ಹಚ್ಚದೆ ಎಲ್ಲಿಂದ ಜಾಗ್ರತೆಯಿಂದ ಹೊರಟು ಹೋಗ ಭಿಕ್ಷಕ್ಕೆ. ಜಮದಗ್ನಿ ಗುರುಗಳು ಬರುವ ಪ್ರತಿನಿತ್ಯವೂ ಪ್ರತಿನಿತ್ಯವೂ ತರುತ್ತಿದ್ದ ಮರಳಿನ ಕೊಡದಲ್ಲಿ ಅಯ್ಯೋ ಶಿವ ಶಿವ ಎತ್ತಲಾಯಿತು. ಶಿವ ಶಿವ ನನ್ನ ಪತಿ ದೇವರು ರೇಣುಕ ಎಂದು 3 ಸಲ ಕೂಗುದೊಳಗಾಗಿ ನನ್ನ ಪೂಜೆಗೆ ಜಲವನ್ನು ತರಬೇಕೆಂದು ಹೇಳಿದರು. ಹೀಗೇನು ಮಾಡಲು ಸಿಂಹಿಯಾದ ಆಕರ್ಷನು ಎತ್ತಲು ಮಾಯವಾದ ಈ ನನ್ನ ಮಣ್ಣಿನ ಕಡವು ಹೊಂದುವಾಯಿತು. ನನ್ನ ಪತಿ ದೇವರಿಗೆ ಕೇಳಿದ್ರೆ ನಾನು ಏನೆಂದು ಹೇಳಲಿ? ಆಗಲಿ ಅವರ ಪಾದಗಳ ಮೇಲೆ ಬಿದ್ದು ಬೇಡಿಕೊಳ್ಳುವೆನು. ಸ್ವಾಮಿ ನಿಮ್ಮ ಪಾದ ಪದ್ಮಗಳಿಗೆ ಒಂದು ಪ್ರತಿನಿತ್ಯವೂ ತರುತ್ತಿದ್ದ ನಿನ್ನ ಮರಳಿನ ಕೊಡದಲ್ಲಿ ಜಲವು ಎತ್ತವಾಯಿತು. ನಿನ್ನ ಕಾಮದ ಅಜ್ಞಾನಿ ಅರಿಯದ ಅಜ್ಞಾನಿ ನಾನಲ್ಲ. ಸ್ವಾಮಿ ಆದರೆ ಕಾಲಿಕೆದರು ಎನ್ನ ಆಶ್ರಮದಲ್ಲಿ ಸ್ವಾಮಿ ಅಣುವಿನೊಂದು ಅಣುವು ಸಾಕು ಮಾಡು ರಗಳೆ. ಸ್ವಾಮಿ ಅಣುವಿನೊಂದು ಅಣುವು ಅಪರಾಧವಾಗಿರಬಹುದು. ಹಿಡಿದ ಧರ್ಮ ಬಿಡುವಲ್ಲ, ಸ್ತ್ರೀ ಧರ್ಮ ಬಿಟ್ಟಿಲ್ಲ. ಸ್ತ್ರೀ ಧರ್ಮ ಬಿಡ್ತರು ಮತ್ತಿಗಿಡಿ ನಾನು ಆಗಿಲ್ಲ, ಮುಂದಾದ್ರೂ ನಾನು ಆಗೋಲ್ಲ. ಇಲ್ಲ ಸ್ವಾಮಿ, ನಾನು ಯಾವ ತಪ್ಪು ಮಾಡಿಲ್ಲ ಸ್ವಾಮಿ. ರೇಣುಕೋ ಕ್ಷಣ ಸುಖಕ್ಕಾಗಿ ಮನಸೋತು ಧರ್ಮವನ್ನು ಮೀರಿ ಚಿತ್ತ ಚಾಂಚಲ್ಯದಿಂದ ಮನಕ್ಕೆ ಮೈಲಿಗಟ್ಟಿಕೊಂಡು ಮನವ ನಿರ್ಮಲಗೊಳಿಸಿಕೊಂಡು ಸ್ವಾಮಿ ಮೂರ್ಖಳೇ ಕಾಲಿಕ್ಕೆದರು ಎನ್ನ ಅಲಮಂಜಲ ನೋಡಿದ ಕೇಳಿದ ಮಾತ್ರಕ್ಕೆ ಮನ ಮೈಲಿಗೆ ಆಗೋದಾದ್ರೆ ಕ್ಷಣ ಕ್ಷಣಕ್ಕೂ ನೋಡುವ ಕಣ್ಣುಗಳಿಗೆ ಕೇಳುವ
ಕಿವಿಗಳಿಗೆ ಯಾವ ಶಿಕ್ಷೆಯನ್ನು ಕೊಡುವಿರಿ ನೀವು? ಎಲ್ಲ ಬಲ್ಲವರಾದ ನೀವು ಈ ರೀತಿ ಮಾತಾಡಿದ್ರೆ ಇದಕ್ಕೆ ನಾನೇನಿಂದ ಹೇಳಲಿ ಸ್ವಾಮಿ? ಇಲ್ಲ ಸ್ವಾಮಿ, ನಾನು ಯಾವ ತಪ್ಪು ಮಾಡಿಲ್ಲ ಸ್ವಾಮಿ. ನೀವು ನನ್ನನ್ನು ಕ್ಷಮಿಸಿದಂತೆ ಹೇಳುವವರೆಗೂ ನಿಮ್ಮ ಪಾದಗಳನ್ನು ಬಿಡಲಾರೆ, ಬಿಟ್ಟು ಹೋಗಲಾರೆ ಸ್ವಾಮಿ. ಹೇ ಮೂರ್ಖಳೆ, ನಿನಗೆ ಸ್ವಲ್ಪನಾದರ ನಾಚಿಕೆಲ್ಲವೇ? ಕೇವಲ ನಿನ್ನ ರೂಪಕ್ಕೆ ಭವಿತಳಾಗಿ ವರ್ಷಿಯಾದರೂ ಎನ್ನನ್ನು ಮಾಜ್ಞಾನಿಯಾಗಿ ಒಯ್ಯಬೇಕೆಂದು ಮನೆ ಆಶೆಯನ್ನು ಇನ್ನು ಮೇಲೆ ನನಗೆ ಮುಖವನ್ನು ತೋರಿಸಬೇಡ. ನಿನ್ನ ಮನಸ್ಸು ಮೊದಲ ಕಡೆ ಹೋಗೋದ ರೇಣಕ. ನಿಮ್ಮನ್ನು ಆಗಲಿ ನಾನಿಲ್ಲಿ ಹೋಗಲಿ ಸ್ವಾಮಿ ನಿಮ್ಮ ಕೋಪದಲ್ಲಿ, ಸ್ವಾಮಿ ನಿಮ್ಮ ಕೋಪದಲ್ಲಿ. ಸ್ವಾಮಿ ಮಾತನಾಡು. ಆಶ್ರಮದ ವಾಸಿಗಳು, ಅನಸೂಯ ಅರುಂಧತಿಯು, ಆಶ್ರಮದ ವಾಸಿಗಳು, ಅನಸೂಯ ಅರುಂಧತಿಯು, ಅವರಂತೆ ನಾನು ಎನ್ನಲ್ಲವೇ, ಅವರಂತೆ ನಾನು ಎನ್ನಲ್ಲವೇ, ನನಗೇಕೆ ಈ ಶಿಕ್ಷೆ? ಸ್ವಾಮಿ ನನಗೆ ಈ ಶಿಕ್ಷೆ. ಸ್ವಾಮಿ ನಿಮ್ಮನ್ನಾಗಲಿ ನಾನು ಎಲ್ಲಿಗೆ ಹೋಗಲಿ? ಆಶ್ರಮದ ವಾಸಿಗಳಾದ ಅನಸೂಯ ಅರುಂಧತಿಯಂತೆ ನಾನು ಒಂದೇ ಎನ್ನಲ್ಲವೇ ಸ್ವಾಮಿ? ಇಲ್ಲ ಸ್ವಾಮಿ, ನಾನು ಯಾವ ತಪ್ಪು ಮಾಡಿಲ್ಲ ಸ್ವಾಮಿ. ನೀವು ನನ್ನ ಕ್ಷಮಿಸಿದಂತ ಹೇಳೋವರೆಗೂ ನಿಮ್ಮ ಪಾದವನ್ನು ಬಿಡಲಾರೆ ಸ್ವಾಮಿ. ದೂರನಿಂದ ಮಾತನಾಡು. ಆಯ್ತಾ? ಭೋಗವತಿಯ ಪುತ್ರಿ, ನಿನ್ನ ಆಜ್ಞೆಯನ್ನು ತೊಡೆದ ಕೈಲಾಸ ಪರ್ವತಕ್ಕೆ ತರಳಿ ಅರಣ್ಯಮನಿಸಿ ಅವನ ತ್ರಿಶೂಲವನ್ನು ಎನ್ನ ಕರದಲ್ಲಿ ಪರಸುವಾಗಿ ಪಡೆದು ಬಂದಿರುವನೋ ಈ ನಿನ್ನ ಕಡಗರಿಯ ಕುಮಾರನಿಗೆ ಅರಿಸಿ ಆಶೀರ್ವದಿಸಿ ಬಿಟ್ಟು ಕಣ್ಣೀರು ಸುರಿಸ್ತದೆಯಾ? ಆಹೋ ಮಾತೇ, ಇದು ಯಾರಿಗಾಗಿ ಯಾತಕ್ಕಾಗಿ ಈ ಹಣವತವೋ? ದಾನವರಿಂದಲೇ ಇಲ್ಲ ಮಾನವರಿಂದಲೇ 7 ಜನನೀ ರಾಮ, ಅಮ್ಮಯ್ಯ, ಯಾತಕ್ಕಾಗಿ ಅಳುತ್ತಿರುವ ಅಮ್ಮಯ್ಯ ಎಂದು ನನ್ನನ್ನು ಕೇಳುವುದಕ್ಕಿಂತ ಇಲ್ಲಿ ನಿಂತ ನಿನ್ನ ಎತ್ತಪ್ಪನನ್ನು ಕೇಳುತ್ತಮ್ಮ. ಹೌದು ಮಾತೇ. ಆಹೋ ಪಿತನೇ, ಆಹೋ ಮಗನೇ, ಪ್ರಯಲ ರುದ್ರಾಧಿಕಾರವನ್ನ ಬಿಡು. ನಿನ್ನ ಸ್ಥಿತಿಯ ಮುಟ್ಟಿಸಿದ ಈ ನಿನ್ನ ಕಾರಣಕ್ಕೆ ಕಾರಣವಾದವರ ಹೆಸರನ್ನು ಹೇಳು. ನಿನಗೆ ಮೀರಿದವರ ಅಧಮರ ಯಾರು? ಅವರ ರುಂಡಗಳನ್ನು ನನ್ನ ಕೈಯಿನಿಂದ ಪರಿಸುವನಿಂದ ದೇವರು ಪಡಿಸುವ ಜನಕ ಜಗ ಇಕ್ಕಾತಿ ಕಾತಿ ಕನಕ. ರಾಮ, ಆಹೋ ಜನಕ, ಉದ್ದಂಡ ಬಲವಿರಬೇಕು ರಾಮ. ನನ್ನ ಆಜ್ಞೆಯ ಪಾಲಿಸಬೇಕು. ಸಾಧ್ಯವಾಗಿ ಪಾಲಿಸಿದ ಗಂಡದ ಗಂಡಗಳ ಈ ಭಾರ್ಗವ ರಾಮನ ಭೂಷಣ ಬಲದ ಮೇಲೆ ನಿನಗೆ ಸಂಶಯವೇ? ಹಾಗಾದರೆ ಪ್ರತಿಜ್ಞೆ ಮಾಡುವೆಯಾ? ಸಾಧ್ಯವಾಗಿ ಮಾಡುವನ ತಂದೆ. ಎತ್ತಪ್ಪನ ಆಜ್ಞೆಯ ಮೀರಿಯೇ ಗುರುವಜನ ತಂದೆ. ಆಹೋ ಋಷಿಕುಲ
ಶ್ರೇಷ್ಠನಾದ ಪುತ್ರನೇ, ಆಹೋ ಮಗನೇ 33 ಕೋಟಿ ದೇವತರ ಸಾಕ್ಷಿ, ಸೂರ್ಯ ಚಂದ್ರನ ಸಾಕ್ಷಿ, ಆಹೋ ಪುತ್ರನೇ, ಅಷ್ಟದಿಕ್ಪಾಲಕರ ಸಾಕ್ಷಿ, ನಿನ್ನ ಆಜ್ಞೆ ನೆರವೇರಿಸಿ ತ್ರಿಭುವನಕ್ಕೆ ಮಂಗಳಂಬೆಸುವೆ. ಪಿತನೇ ಹೋತಿ ಬಲನ ಪಿತನೇ. ಹಾಗಾದರೆ ಮಾತನಾಡದೆ ಎತ್ತಮ್ಮ ಶಿರವನ್ನು ಆರಿಸು. ಅಯ್ಯೋ ಶಿವ ಶಿವ, ನಾನೆಂತ ಮೋಸವಾದೆ. ಏಕೆ ರಾಮ ಮೂಲವಾದೆ? ಗಂಡಾದ ರಾಮ ನಿನ್ನ ಎತ್ತವಾಯಿತು ಈ ಶೌರ್ಯ ಎಲ್ಲಿ ಮಾಯವಾಯಿತು? ನಿನ್ನ ಪ್ರತಿಜ್ಞಾ ಎಲ್ಲಿಗೆ ಹೋಯಿತು? ರಾಮ ತೋರಿಸು. ಏನಾಯ್ತು? ಅಯ್ಯೋ ಕೈಲಾಸವಾಸ ನಂದಿವಾಸನೆ, ನಾನಂತ ಪ್ರತಿಜ್ಞೆಗೈದೆ. ನನ್ನ ಕರದಳು ಇನ್ನ ಕರಕ್ಕೆ ಒಪ್ಪಿಸುವಾಗ ಮೊದಲ ಬಲೆಯಾಗಿ ಎನ್ನ ಮಾತೆಯ ಹೆಸರು ಅರಿಬೇಕೆಂಬ ಉಸಿರಿದ್ದರೆ ಇಂಥ ಪ್ರತಿಜ್ಞೆ ಮಾಡುತ್ತಿರಲಿಲ್ಲ. ಆಹೋ ಭೂತಾಯಿ ಪಡೆದ ಮಾತೆ, ಸಿರ ಅರಿಬೇಕಾದ ಹೆಣ್ಣಾದ ನಿನಗೆ ಹೇಗೆ ಸಮ್ಮತವಾಯಿತು? ಇದರ ಹೇಗೆ ನಿನ್ನ ಉದರದಲ್ಲಿ ಇಟ್ಟುಕೊಳ್ಳಿಲ್ಲ? ಎಲೆ ಅಂಬರವೇ, ಆಹೋ ಜನನಿ, ರಾಮ ನಾನು ಪ್ರತಿಜ್ಞೆಗೈಯುವಾಗ ಘೋರ ಚಿಟಲಂದು ಎನ್ನ ಸಿರಕ್ಕೆ ಪಡೆದು ನನ್ನ ನಾಲಿ ಯಾಕೆ ಸೀಳಲಿಲ್ಲ? ಆಹೋ ಮಾತೆ, ಕುಮಾರ, ಪಾರ್ವತಿನಾಥ ಶಂಭೋ ಶಂಕರ, ಒಂದು ಹೇಳಿದಂತೆ ವಚನ ಕೊಡಬೇಕಾದರೆ ಆಲೋಚನೆ ಮಾಡಿ ವಚನ ಕೊಡುವಂದಿಯಲ್ಲ. ಅಮರವು ಇಂದು ಸತ್ಯವಾಯಿತು ತಂದೆ, ಸತ್ಯವಾಯಿತು. ಎನ್ನ ಕರಕ್ಕೆ ನೀನು ಒಪ್ಪಿಸಿ ಒತ್ತಿಸಿಲ್ಲವೋ ಎನ್ನ ವಂಶಕ್ಕೆ ನಿರ್ಮೂಲವಾಯಿತು. ಕುಮಾರ, ಆವೋ ಜನನೇ, ಎತ್ತಮ್ಮನ ಸಿರ ಅರಿಯದು ಯಾವ ಮಗನಿಂದ ಸಾಧ್ಯ? ನವಮಾಸದಲ್ಲಿ ಗರ್ಭದಲ್ಲಿ ಎತ್ತು ಹೊತ್ತ ಸಾಕಿದ ಸಲವಿದ ಮಾತೆಯ ಕತ್ತು ಕೊಯ್ಯುವುದು. ಕುಮಾರ, ಈ ಭೂಮಿ ಮೇಲೆ ಮಗನ ಹುಟ್ಟಿರೋನೆ, ಈ ಜಗದಲ್ಲಿ ಈ ಮಗನು ಎಂತ ದೈವತ್ತನು. ಮಗನಿಂದ ತಂದೆಯಿಂದ ಮಗನ ಪಡೆದರೆ ತಂದೆ ಬಂಧಿಸಲಾರರು. ಎಂಥ ತಾಯಿ ಪಾತಕಿ ಆದರೆ ಮಗನು ಬಂಧಿಸುವಳು. ಮಾತೃದೇವ ಬಂದು ಈ ಜಗದಲ್ಲಿ ಹೇಳುತ್ತಾರಲ್ಲ, ಈ ಭೂಮಿ ಮೇಲೆ ಬೆಳೆದಕ್ಕಿಂತ ಭೂತಾಯಿಗೆ ಬೆಲೆ ಹೆಚ್ಚು. ಎತ್ತ ಭೂಮಿ ಒತ್ತ ತಾಯಿ, ಆಹೋ ಜನನಿ, ಈ ಪರಸು ನಿನ್ನ ರುಂಡೊಮ್ಮ ನಾನೇ ಖಂಡಿಸೋನ ಮಾತೆ ಹೇಗಿದೆ ನಡಪುತನ ವಾಕ್ಯದ ರೀತಿ. ರಾಮ, ಅಮ್ಮಯ್ಯ, ಬಂದಿದ್ದನ್ನು ನಾವು ಅನುಭವಿಸ್ಬೇಕಲ್ಲೇ ಕಂದ. ಏನು ಸಾಧ್ಯವಿಲ್ಲ ಮಾತೆ. ಆ ವಿಧಿ ನಿಯಮವನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಕಂದ. ಅಮ್ಮಯ್ಯ, ಕುಮಾರ, ಜನರೇ ಹೇಳುವಿನಿ ಕೇಳು. ಚೆನ್ನಾಗಿ ಹೇಳ ಮಾತೆ. ಬದುಕಿ ಬಾಳುವ ಭಾಗ್ಯ ಪಡೆದು ಬಂದಿಲ್ಲ ಮಗನೇ, ಹೇಳಲಾರದ ಕೇಳಲಾರದ ಕಣ್ಣೀರಿನ ಕಥೆಯೋ ನನ್ನದು ರೇಣುಕೆಯ ಚರಿತೆಯೋ. ರಾಮ, ಅಮ್ಮಯ್ಯ, ಬದುಕಿ ಬಾಳುವ ಭಾಗ್ಯ ಪಡೆದು ಬಂದಿಲ್ಲ ಮಗನೇ, ಹೇಳಲಾರದ ಕೇಳಲಾರದ ಕಣ್ಣೀರಿನ ಕಥೆಯೋ ನನ್ನದು ರೇಣುಕೆಯ ಚರಿತೆಯೋ. ರಾಮ, ಅಮ್ಮಯ್ಯ, ಕುಮಾರ, ಜನನೇ ಹೇಗೆ ಸಹಿಸ್ಕೊ
ಮಾತೆ, ನಿನ್ನ ತಂದೆಗೆ ಕೊಟ್ಟ ಮಾತನ್ನು ನಡೆಸಿಕೊಡು ಕಂದ. ನನ್ನಿಂದ ಆಗಲಾರದ ಮಾತೆ, ಹೇಳಬೇಡ ಕಂದ. ಸಾಧ್ಯವಿಲ್ಲ ಮಾತೆ. ತಾಯಿಗೆ ಕೊಟ್ಟ ವಚನದಂತೆ ಹರನನ್ನು ಒಲಿಸಿದೆಯಾ ನೀನು, ಹರನನ್ನು ಒಲಿಸಿದೆಯಾ ರಾಮ. ಅಮ್ಮಯ್ಯ ಜನರೇ, ತಾಯಿಗೆ ಕೊಟ್ಟ ವಚನದಂತೆ ಹರನನ್ನು ಒಲಿಸಿದೆಯಾ ನೀನು, ಹರನನ್ನು ಒಲಿಸಿದೆಯಾ. ಯಾ ಮಗದಿಂದ ಒಲಿಸಬೇಕು ಮಾತೆ. ತಂದೆಗೆ ಕೊಟ್ಟ ಅಮ್ಮಯ್ಯ. ಮಾತನು ನಡೆಸು ಪರಶುರಾಮನೆಂದೇ ನಾನು, ಪರಶುರಾಮನೆಂದೇ. ರಾಮ ಅಮ್ಮಯ್ಯ ಕುಮಾರ, ಜನನೇ, ಅಂದು ತಾಯಿಗೆ ಕೊಟ್ಟ ಮಾತಿನಂತೆ ಆ ಪುರುಷನನ್ನು ಒಲಿಸಿ ಬಂದೆ. ಇಂದು ತಂದೆಗೆ ಕೊಟ್ಟ ಮಾತಿನಂತೆ ನಿನ್ನ ಪುರುಷನಿಂದ ಎನ್ನ ಶಿರವನ್ನು ಖಂಡಿಸು. ಈಗೋ ನಿನ್ನ ಹೆತ್ತ ತಾಯಿ ಸಿದ್ಧಳಾಗಿರಳು, ಆರಿಸು ಎನ್ನ ಶಿರವನ್ನು. ನಿನ್ನ ಇಷ್ಟದಂತ ಆಗಲ ಮಾತೆ. ತಡವೇಕೆ ರಾಮ, ಆರಿಸಿ ನಿನ್ನ ಎತ್ತೋ ತಾಯಿನ. ನಿನ್ನ ಇಷ್ಟದಂತ ಆಗಲ ತಂದೆ. ಕೊಡು. ಆಹೋ ತಂದೆ, ನೆರವೇರಿಸಿ ಬಂದನು ನಿನ್ನ ಆಜ್ಞೆಯನ್ನು. ಸಬಾಸ್ ಗಂಡದೆ ರಾಮ. ಮೆಚ್ಚಿದ ನಿನ್ನ ಪಿತೃಭಕ್ತಿಗೆ ಮೆಚ್ಚಿದೆ ಸಬಾಸ್ ರಾಮ, ಮೆಚ್ಚಿದೆ ನಿನ್ನ ಪಿತೃಭಕ್ತಿಗೆ. ಯಾವ ವರ ಬೇಕು ಕೇಳು ರಾಮ. ನಿನಗೆ ಆಹೋ ಪುತನೇ, ಆಹೋ ಮಗನೇ, ನಿನಗೆ ತೃಪ್ತಿ ಆಯ್ತು ನಿನಗೆ. ಸಬಾಸ್ ಕೇಳು ನಿನ್ನ ಮನದಿಚ್ಛೆಯನ್ನು ಕೇಳು ನಿನ್ನ ಮನೆ ಇಚ್ಛೆಯನ್ನು. ಆಹೋ ತಂದೆ, ಮಾಡುವಿರಾ? ನಾನು ಕೇಳುವ ವರವನ್ನ ಕೊಡುವನೆಂದು ಪ್ರತಿಜ್ಞೆ ಮಾಡಿವಿರಾ? ರಾಮ ಕೊಟ್ಟ ಮಾತನ್ನು ಎಂದು ತಪ್ಪಲಾರೆನು. ಕೊಟ್ಟ ಮಾತನು ಎಂದಿಗೆ ತಪ್ಪಲ್ಲ. ಹಾಗಾದರೆ ಭಾಷೆಯನ್ನು ಕೊಡು. ಜೈ ಜಗದೀಶ್ವರ, ಜೈ ಜಗದೇಶ್ವರ ಪರಶುರಾಮ, ನಿನ್ನ ಇಷ್ಟಾರ್ಥ ನಿನ್ನ ಇಷ್ಟಾರ್ಥ ಈಡೇರಲಿ. ಆಹೋ ತಂದೆ, ನನ್ನ ಮಾತಿಗೆ ನನ್ನ ತಾಯಿಯ ಪ್ರಾಣ ದಾನವನ್ನು ನೀಡಲೇಬೇಕು. ಎರಡನೇ ವರವಾಗಿ ನಿಮ್ಮ ಕೋದಾಗ್ನದಗ್ಧವಾದ ನಮ್ಮ ಅಣ್ಣ ತಮ್ಮರನ್ನು ಪುನರುಜ್ಜೀವನ ಪರೀಕ್ಷಿಸಲೇಬೇಕು. ಅಹೋ ತಂದೆ, ರಾಮ ಮೂರನೇ ವರವಾಗಿ ನಿಮ್ಮ ಕೋದಾಗ್ಧರನ್ನು ಬಿಟ್ಟು ಶಾಂತ ಚಿತ್ತರಾಗಿರಬೇಕು. ಅಪ್ಪಯ್ಯನೇ ನಡೆಸಿಕೊಡು ಈ ವರವನ್ನು ಬೇಗನೆ. ಜೈ ಜೈ ಜಗದೇಶ್ವರ. ಓ ರಾಮ ಪರಶುರಾಮ, ಇಷ್ಟಾರ್ಥ ಈಡೇರಲಿ. ಇಷ್ಟಾರ್ಥ ಈಡೇರಲಿ. ತಾಯಿಯನ್ನು ಕರಿ ಎದ್ದು ಬರುವಳು. ನಿನ್ನ ತಾಯಿನ ಕರಿ ಎದ್ದು ಬರುವಳು. ಹಾಗೆ ಎನ್ನ ಪಡೆದ ಮಾತೆ, ಈತನ ತಪಸ್ಸದಿಂದ ಮ್ಯಾಲಕ್ಕೆ ಎತ್ತ ಬಾರಮ್ಮ. ಈ ನಿನ್ನ ಮಗನ ಮೇಲೆ ಅಪರಾಧವನ್ನು ದೂರ ಮಾಡು ಮಾತೆ, ಪರಮ ಭದ್ರತೆ. ಬಂದೆ ರಾಮ. ಅಯ್ಯ, ನಿನ್ನ ತಂದೆಗೆ ಕೊಟ್ಟ ಮಾತಿನಂತೆ ನಿನ್ನ ಪರಶುನಿಂದ ಎನ್ನ ಶಿರವನ್ನು ಖಂಡಿಸಿ ಬಾಳೆ ನನಗೆ ಮುತ್ತೈದೆ ತನವನ್ನು ಕೊಟ್ಟೆ. ಸ್ವಾಮಿ, ನಿಮ್ಮ ಪಾದ ಪದ್ಮಾಂಗಳಿಗೆ ವಂದಿಸುವುದು. ಸತಿ ರೇಣುಕ, ನಿನ್ನ ಜನ್ಮ ಸಾರ್ಥಕ. ನಿನ್ನ ಸತಿ ರೇಣುಕ, ನಿನ್ನ ಜನ್ಮ ಸಾರ್ಥಕ. ನಿನ್ನ ಚಿರಕಾಲ ಮುತ್ತೈದೆಯಾಗಿ ಬಾಳು. ನಿನ್ನ ಚಿರಕಾಲ ಇರುವಲ್ಲಿ ಮುತ್ತೈದೆಯಾಗಿ ಬಾಳು. ಮುತ್ತೈದೆಯಾಗಿ ಬಾಳು. ಆಹೋ ತಂದೆ, ಆಹೋ ತಂದೆ, ಆಹೋ ಮಗನೇ, ಎತ್ತಮ್ಮನಾದ ರೇಣುಕಾ ದೇವಿ, ಈ ನಿನ್ನ ಕಣ್ಣನ ಇಜ್ಞಾಗ್ರಮ ಏನೆಂದರೆ ಅದೇನು ಕಂದ? ತಂದೆನ ಆಜ್ಞೆ ಅಂತ ಸಿಟ್ಟಿಬಾರಂತ ತಾಯಿನ ಕೊಂದ ಪ್ರದಕ್ಷಿಣೆ ಪ್ರದಕ್ಷಿಣೆ ಮಾಡಿ ಬರುವೆ. ಆದ ಕಾರಣ ಈ ನಿನ್ನ ಕಂದ ನನಗೆ ಆಶೀರ್ವಾದ ಮಾಡಿ ಕಳಿಸ್ರೆ ಜನಕರೇ
ದೇವತ ಸ್ವರೂಪರ ಹೋಗಿ ಬಾ ಪುತ್ರ, ನಿನಗೆ ಜಯವಾಗಲಿ ಸರ್ವತ್ರ. ಸರ್ವತ್ರ ಚಂದ್ರಿಕಾ